ಎಲ್ರು ಗಮನ ನನ್ ಕಡೆ ಇದೆ ಅಂತ ಗೊತ್ತಾಯ್ತು. ಹಾಗೆ ಗಮನ ಇಟ್ಟು ಕೇಳಿ, ಒಂದ್ ಕತೆ ಹೇಳ್ತೀನಿ. ಬೇರೆಯವ್ರು ಯಾರಾದ್ರೂ ಬೆಳಿತವ್ರೆ ಇಲ್ಲ ಚೆನ್ನಾಗಾಗ್ಬಿಟ್ಟವ್ರೆ ಅಂದ್ರೆ ಪಾಪ ತಡ್ಕೊಳಕ್ ಆಗಲ್ಲ ಕೆಲವೊಬ್ಬರಿಗೆ. ನಾವಿಲ್ಲಿ 5-6 ವರ್ಷದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದು ಏನೋ ಮಾಡಕ್ಕಾಗ್ದಾನೆ ಇದ್ರು ನೆನ್ನೆ ಮೊನ್ನೆ ಯಾರೋ ಒಬ್ಬ ಬಂದ್ಬಿಟ್ಟು ಹಿಂಗ್ ಬೆಳ್ಕೊಂಡು ಹೋಗ್ತಾವನಲ್ಲ ಅಂತ ಹೇಳ್ಬಿಟ್ಟು ಹೊಟ್ಟೆ ಉರಿ. ಅದಕ್ಕೋಸ್ಕರ ಇವನ್ನ ಹೆಂಗ್ ಬೀಳ್ಸೋದು, ಯಾವ ತರ ಹೇಟ್ ಸ್ಪ್ರೆಡ್ ಮಾಡೋದು, ಇವನ್ನ ಹೆಂಗೆ ಮುಂದೆ ಗ್ರೋ ಆಗ್ದಿರಂಗ್ ನೋಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಡೈಲಿ ಮಲ್ಬೇಕಾದ್ರೆ ಎಣ್ಣೆ ಹೊಡ್ಕೊಂಡು ನನ್ ಬಗ್ಗೆನೇ ಥಿಂಕ್ ಮಾಡ್ತಾವ್ರೆ. ಡೈಲಿ ಒಂದೊಂದ್ ಬಾಟಲ್ ಎಣ್ಣೆ ಹೊಡಿಬೇಡಿ, 2 ಬಾಟಲ್ ಎಣ್ಣೆ ಹೊಡಿರಿ, ನನ್ ಬಗ್ಗೆನೇ ಥಿಂಕ್ ಮಾಡಿ. ಬಡ್ಡಿ ಇವಾಗಂತೂ ಡೈಲಿ ಇಷ್ಟು ಫಾಲೋವರ್ಸ್ ಇನ್ಕ್ರೀಸ್ ಐತೈತಲ್ಲ, ಅದು ಹೆಂಗೆ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡಿ. ಅಲ್ಲ ಕಂಡ್ರೆ ಜಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಗ್ರೋ ಆಗಿರೋದಕ್ಕೆ ಈ ರೇಂಜ್ ಬ್ಲಾಸ್ಟ್ ಆಗಿದ್ದೀರಾ ಹೇಟರ್ಸ್. ಆಲ್ಮೋಸ್ಟ್ 4 ಲಕ್ಷ ವರ್ತಿರೋ ಪಿಸಿನೂ ತಗೊಂಡೆ ನಿಮಗೆ ಗುರ್ಸ್ಬೇಕು ಅಂತ, 1,90,000 ವರ್ತಿರೋ ಐಫೋನ್ 17 Pro Max 1 TB ಕೂಡ ತಗೊಂಡೆ ನಿಮಗೆ ಗುರ್ಸ್ಬೇಕು ಅಂತ. ಇನ್ನೇನ್ ಕೆಲವೇ ವರ್ಷಗಳಲ್ಲಿ ಲೈಫ್ ಅಲ್ಲೂ ಸಕ್ಸಸ್ ಆಗಿ ತೋರಿಸ್ತೀನಿ, ದೊಡ್ಡ ಮನೆ ಕಟ್ಬಿಟ್ಟು ನಿಮ್ನೆಲ್ಲ ಇನ್ವೈಟ್ ಮಾಡ್ತೀನಿ, ಸ್ಪೆಷಲ್ ಗೆಸ್ಟ್ ಆಗಿ ಬನ್ನಿ ಹೇಟರ್ಸ್ ಅಂತ. ಇದೆಲ್ಲ ಕೇಳಿಸ್ಕೊಂಡು ಸರಿಯಾಗಿ ಉರಿತಿರ್ಬೋದಲ್ವಾ, ಬ್ಲಾಸ್ಟ್ ಆಗಿರ್ತಿರಲ್ವಾ, ಆಗ್ಲಿ ಅಂತ ನೀವು ವರ್ಡ್ ಹೇಳಿದ್ ನಿಮ್ಗೋಸ್ಕರ. ಡಿಯರ್ ಹೇಟರ್ಸ್, ಇನ್ನೇನ್ ಕೆಲವೇ ದಿನಗಳಲ್ಲಿ 300K ಫಾಲೋವರ್ಸ್ ಕೂಡ ಆಗುತ್ತೆ. ಅವಾಗ ಬರ್ನಲ್ ಹಚ್ಕೊಳಕ್ ರೆಡಿ ಆಗಿರಿ. ಜಸ್ಟ್ ಇದೆಲ್ಲ ಟ್ರೈಲರ್ ಅಷ್ಟೇ, ಇನ್ನು ಪಿಕ್ಚರ್ ಅಬಿಬಿ ಬಾಕಿ ಡಾರ್ಲಿಂಗ್ಸ್.